ನವೆಂಬರ್ 5ಕ್ಕೆ ಗೋಲ್ಡ್ ಇಟ್ಟಿದ್ದು. 209 ಗ್ರಾಮ್ ಪ್ಲೆಡ್ಜ್ ಮಾಡಿದ್ದು. 184 ಗ್ರಾಮ್ಸ್ ಮಿಸ್ಸಿಂಗ್ ಇದೆ. ಅದು ನಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸರ್. ನಾವು ಆಚೆ ಇದ್ವಿ, ಓಕೆನಾ. ನಮಗೆ ಈ ಮೀಡಿಯಾಯಿಂದನೇ ಗೊತ್ತಾಗಿದ್ದು ಈ ಥರ ಕಳ್ತನ ಆಗಿದೆ ಅಂತ. ಬ್ರಾಂಚ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ಎಷ್ಟು ನೆಗ್ಲೆಕ್ಟಾಗಿ, ಸರ್ ನಿಮ್ಮದು ಸ್ವಲ್ಪ ಕಮ್ಮಿ ಆಗಿದೆ, ಕಳ್ತನ ಆಗಿದೆ ಅಂತಾರೆ. ಹೌದಾ, ಎಷ್ಟು ಸ್ವಲ್ಪ ಅಂದರೆ, ಇಲ್ಲ ನೀವು ಬ್ಯಾಂಕಿಗೆ ಬನ್ನಿ ಅಂದರು. ನಾನು ಬಂದೇ ಇಲ್ಲಿ, ನಾನೇನೋ ಒಂದು 10-20 ಗ್ರಾಮ್ಸ್ ಕಳ್ತನ ಆಗಿರ್ಬೋದು ಅಂದ್ಕೊಂಡಿದ್ದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು 182 ಗ್ರಾಮ್ಸ್ ಕಳ್ತನ ಆಗಿದೆ ಅಂತ. ಆಯಿತು, ಓಕೆ, ಮಿಕ್ಕಿದ್ದಾದರೂ ತೋರಿಸಿ ಅಂದರೆ, ಇಲ್ಲ ಸರ್ ಮಿಕ್ಕಿದ್ದು ನಾವು ತೋರ್ಸಂಗಿಲ್ಲ, ಅದು ಸೀಲ್ಡ್ ಮಾಡಿ ಹೋಗಿದ್ದಾರೆ ಅಂದರು. ಹಂಗಂದರೆ 200 ಗ್ರಾಮ್ ಕಳ್ತನ ಆದಂಗೆ ಅದಾಯಿತು. ಅದಾದಮೇಲೆ ಎಷ್ಟು ದಿನದಲ್ಲಿ ಆಗುತ್ತೆ ಸರ್ ಅಂದರೆ, ಇಲ್ಲ ಒಂದು ವೀಕಲ್ಲಿ ಇದು ಸರಿ ಹೋಗುತ್ತೆ, ಎಲ್ಲರೂ ಇದು ಮಾಡಿದ್ದಾರೆ. ನಾನು ಬಂದಿದ್ದೆ ಫೆಬ್ 14th. ಹಾಂ, ಹೇಳಿದ್ರು ಸರ್. ಅಸಿಸ್ಟೆಂಟ್ ಮ್ಯಾನೇಜರೇ ಥೆಫ್ಟ್ ಮಾಡಿದ್ದಾರೆ. ಕಿರಣ್ ಕುಮಾರ್ ಅಂತ, ಅವ್ರು ಆಲ್ರೆಡಿ ಜೈಲಲ್ಲಿದ್ದಾರೆ ಅಂದರು. ಹೌದಾ, ಓಕೆ ಅಂದ್ಬಿಟ್ಟು ನಾವು ಆಮೇಲೆ ಥೆಫ್ಟ್ ಮಾಡಿರೋದೆಲ್ಲ ಬೆಟ್ಟಿಂಗ್ ಆಡಿದಾರಂತೆ ಸರ್. ಅವರು ಇವಾಗಿಂದ ಅಲ್ಲ, ಮುಂಚೆಯಿಂದ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಚಿಕ್ಕದೆಲ್ಲ ಮಾಡಿ ಫಸ್ಟು ಎಲ್ಲ ಮಾಡಿ ಆರಾಮಾಗಿ ಆಟ ಆಡಿಬಿಟ್ಟು ವಾಪಸ್ ತಂದಿಕ್ಬಿಡ್ತಾ ಇದ್ರಂತೆ, ನನಗೆ ಗೊತ್ತಾಗಿದ್ದು ನ್ಯೂಸಲ್ಲಿ. ಆಮೇಲೆ ಏನು ಮಾಡಿದ್ರು, ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಮಾಡಿದ್ರು. ಇಲ್ಲಿ ಬ್ಯಾಂಕಲ್ಲೂ ಮಂತ್ಲಿ ಒಂದ್ಸತಿ ಇನ್ಸ್ಪೆಕ್ಷನ್ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಿಲ್ಲ ಅವರು ಲೇಡಿ ಮ್ಯಾನೇಜರ್ ಇದ್ದರು. ಅವ್ರು ಎಷ್ಟು ರೂಡ್ ಅಂದರೆ, ನಾನು ಜನವರಿ ಎಂಡಲ್ಲಿ ಬಂದಿದ್ದೆ ನಂದು ಜೆವೆಲ್ಸ್ ಚೆಕ್ ಮಾಡೋಕ್ಕೆ, ನಾನು ಬಿಡ್ಸ್ಕೊಳಕ್ಕಲ್ಲ, ಚೆಕ್ ಮಾಡೋಕ್ಕೆ ಬಂದಿದ್ದೆ. ಚೆಕ್ ಮಾಡೋಕ್ಕೆ ಬಂದಾಗ ಐ ಆಮ್ ನಾಟ್ ದ ರೆಸ್ಪಾನ್ಸಿಬಲ್, ನಾನಲ್ಲ, ನನ್ನ ಇದಕ್ಕೆ ಕನ್ಸರ್ನು, ಯು ಹ್ಯಾವ್ ಟು ಟಾಕ್ ಟು ಕಿರಣ್ ಕುಮಾರ್ ಅಂದರು. ಯಾವಾಗ ಬರ್ತಾರೆ ಅಂದರೆ, ಕಮ್ ಆನ್ ಟ್ಯೂಸ್ಡೇ ಅಂದರು. ನಾನು ಟ್ಯೂಸ್ಡೇನೂ ಮತ್ತೆ ಬಂದೆ. ಟ್ಯೂಸ್ಡೇನೂ ಬಂದಾಗ ಮತ್ತೆ ಇರಲಿಲ್ಲ, ಕಿರಣ್ ಕುಮಾರ್ ಇರಲಿಲ್ಲ. ಸೊ ಆಯಿತು ಅಂದ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ಫೆಬ್ 14th ಈ ಥರ ನ್ಯೂಸ್ ಬಂದಾದಮೇಲೆ ಹಿಂಗೆ ಬಂದೆ, ಬ್ಯಾಂಕಿಗೆ ಬಂದು ಹಿಂಗೆಲ್ಲ ಕೇಳಿ, ಏನು ಸರ್ ಮಾಡೋದು ಅಂದರೆ, ಇಲ್ಲ ಸರ್ ನಿಮಗೆ ಬ್ಯಾಂಕು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಳತ್ತೆ, ಗೋಲ್ಡ್ಗೆ ನೀವೇನು ಮಾಡಬೇಡಿ, ನಾವು ಗೋಲ್ಡ್ ಕೊಡಿಸ್ತೀವಿ ಅಂದರು. 1 ವೀಕಲ್ಲಿ ಕೊಡಿಸ್ತೀವಿ ಅಂದರು. ಇದುವರೆಗೂ ಆಲ್ಮೋಸ್ಟ್ 3 ತಿಂಗಳಾಗಿದೆ ಸರ್. ನಮ್ಗೆ ಇನ್ನೂ ಒಂಚೂರು ಏನು ಅಪ್ಡೇಟು ಇಲ್ಲ, ಏನೂ ಇಲ್ಲ. ನಾನು ಇದುವರೆಗೂ ಒಂದು 10 ಮೇಲ್ ಕಳಿಸಿದ್ದೀನಿ, ಝೋನಲ್ ಆಫೀಸಿಗೆ ಕಳಿಸಿದ್ದೀನಿ, ಕಮಿಷನರ್ ಆಫ್ ಪೊಲೀಸ್ ಕಳಿಸಿದ್ದೀನಿ, ಎಲ್ಲರಿಗೂ ಕಳಿಸಿದ್ದೀನಿ, ಯಾರ್ಯಾರಿಗಿರುತ್ತೆ ಎಲ್ಲರಿಗೂ ಕಳಿಸಿದ್ದೀನಿ. ನನಗೊಂದು ರೆಸ್ಪಾನ್ಸ್ ಗೊತ್ತಿಲ್ಲ ಸರ್. ಅದೇ FIR ರೀಸೆಂಟ್ ಆಗಿದೆ. ಅದೇ FIR ಚೆಕ್ ಮಾಡಿದ್ರೆ ಅದರಲ್ಲಿ ನೆಗ್ಲಿಜೆನ್ಸ್ ಹಾಕಿದ್ದಾರೆ, ಅಂದರೆ ಫ್ರಾಡ್ ಕೇಸ್ ಹಾಕಿಲ್ಲ. ಕೇಳಿದ್ರೆ ಇಲ್ಲ ಬ್ಯಾಂಕ್ ಮೇಲೆ ಫ್ರಾಡ್ ಬರುತ್ತೆ ಅಂತ ಹೇಳ್ಬಿಟ್ಟು ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇವಾಗ ಆಲ್ರೆಡಿ ನಮಗೆಲ್ಲ ಕಸ್ಟಮರ್ಸ್ಗಾಗಿರೋದು, ಕಸ್ಟಮರ್ಸ್ ಹೋದ್ಮೇಲೆ ಇನ್ನೇನಿರುತ್ತೆ ಬ್ಯಾಂಕ್ ಮೇಲೆ ರೆಪ್ಯುಟೇಷನ್ ಹೇಳಿ. ಅನುಮೇಶ್ ಅಂತ, ನವೆಂಬರ್ 5ಕ್ಕೆ ಗೋಲ್ಡ್ ಇಟ್ಟಿದ್ದು. 209 ಗ್ರಾಮ್ ಪ್ಲೆಡ್ಜ್ ಮಾಡಿದ್ದು. 184 ಗ್ರಾಮ್ಸ್ ಮಿಸ್ಸಿಂಗ್ ಇದೆ. ಅದು ನಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸರ್. ನಾವು ಆಚೆ ಇದ್ವಿ, ಓಕೆನಾ. ನಮಗೆ ಈ ಮೀಡಿಯಾಯಿಂದನೇ ಗೊತ್ತಾಗಿದ್ದು ಈ ಥರ ಕಳ್ತನ ಆಗಿದೆ ಅಂತ. ಬ್ರಾಂಚ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ಎಷ್ಟು ನೆಗ್ಲೆಕ್ಟಾಗಿ, ಸರ್ ನಿಮ್ಮದು ಸ್ವಲ್ಪ ಕಮ್ಮಿ ಆಗಿದೆ, ಕಳ್ತನ ಆಗಿದೆ ಅಂತಾರೆ. ಹೌದಾ, ಎಷ್ಟು ಸ್ವಲ್ಪ ಅಂದರೆ, ಇಲ್ಲ ನೀವು ಬ್ಯಾಂಕಿಗೆ ಬನ್ನಿ ಅಂದರು. ನಾನು ಬಂದೇ ಇಲ್ಲಿ, ನಾನೇನೋ ಒಂದು 10-20 ಗ್ರಾಮ್ಸ್ ಕಳ್ತನ ಆಗಿರ್ಬೋದು ಅಂದ್ಕೊಂಡಿದ್ದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು 182 ಗ್ರಾಮ್ಸ್ ಕಳ್ತನ ಆಗಿದೆ ಅಂತ. ಆಯಿತು, ಓಕೆ, ಮಿಕ್ಕಿದ್ದಾದರೂ ತೋರಿಸಿ ಅಂದರೆ, ಇಲ್ಲ ಸರ್ ಮಿಕ್ಕಿದ್ದು ನಾವು ತೋರ್ಸಂಗಿಲ್ಲ, ಅದು ಸೀಲ್ಡ್ ಮಾಡಿ ಹೋಗಿದ್ದಾರೆ ಅಂದರು. ಹಂಗಂದರೆ 200 ಗ್ರಾಮ್ ಕಳ್ತನ ಆದಂಗೆ ಅದಾಯಿತು.